ಬಹಳ ಸುಂದರವಾದಂಥ ಅನೇಕ ವಿಚಾರಗಳನ್ನು ನೋಡಕತ್ತೀವಿ. ಗುರುಪಾದೇಶ್ವರರು ಮತ್ತು ಹುಬ್ಬಳ್ಳಿಯ ಮಹಾಪೂಜ್ಯರಾದಂಥ ಸಿದ್ಧಾರೂಢರ ಬಗ್ಗೆ ನೋಡ್ತಾ ಹೊಂಟಿದ್ದೇವೆ. ನಿನ್ನೆ ಕೇವಲ ಗುರುಪಾದಪ್ಪನವ್ರ ಬಗ್ಗೆ ಹೇಳಿಬಿಟ್ಟೇವಿ. ನೀವು ಹೆಂಗೆ ಕುಂತಿದ್ರಿ ಅಂತ ಕೇಳಿದ್ರೆ ನಿನ್ನೆ ನೋಡಿದ್ರೆ ಇನ್ನೊಂದಿಷ್ಟು ಹೇಳ್ಬೇಕು ಅನಿಸುತ್ತೆ ನನಗೆ. ಸೂಜಿ ಬಿದ್ದರೆ ಶಬ್ದ ಆಗಬೇಕು ಹಂಗೆ ಕುಂತುಬಿಟ್ಟಿದ್ರಿ. ನಿಮಗೆಲ್ಲರಿಗೂ ಯೋಗ ಹತ್ತಿತ್ತು ನಿನ್ನೆ ಅಲ್ಲ? ಎಷ್ಟು ಮಗ್ನ ಆಗಿದ್ರಿ ಅಂದ್ರೆ ಕೇಳಿದ್ರೆ ಏನೋ ಭಾವ ಕಣ್ಣು ತುಂಬಿ ಬಂದಿದ್ವು. ನಿನ್ನೆ ನೋಡಿದ್ದೇನೆ ನಾನು ನಿಮ್ಮನ್ನು. ಎಷ್ಟೊಂದು ಭಾವ ಭಕ್ತಿಯಿಂದ ನೀವು ಪ್ರವಚನವನ್ನು ನಿನ್ನೆ ಆಲಿಸಿದಿರಿ. ಭಾಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಬಹುಶಃ ಗುರುಪಾದಪ್ಪನವ್ರ ಬಗ್ಗೆ ಹೇಳಲೆ ಏನು ಸಿದ್ಧಾರೂಢರ ಬಗ್ಗೆ ಹೇಳಲೆ? ಯಾರ್ದು ಹೇಳ್ರಿ? ಯಾರದ್ರ ಹೇಳ್ರಿ? ನಿಮ್ಮನ್ನು ಕರೆಯಾಕೆ ಕಳಿಸ್ಬಿಟ್ಟು ಹೇಳಾಕ ಕಳಿಸಿವಿ. ನಿಮ್ಗೆ ತಿಳಿದಿದ್ದು ಹೇಳಿ ಹೋಗ್ರಿ ಅಂತಾರ. ಏನು ಹೇಳಿದ್ರು ಕೇಳ್ತೀರಿ ಪಾಪ. ಏನು ಹೇಳಿದ್ರು ಕೇಳ್ತೀರಿ. ಹೇಳವ ನಾನಲ್ಲ, ಹೇಳಿಸೋ ಒಬ್ಬ ಅದಾನ. ಎಲ್ಲಿ ಅದಾನ ಅಂತ ಕೇಳಿದ್ರೆ ಆ ಗುಡ್ಯಾಗ ಕುಂತಾನ. ಅವ ಈ ಗುಡ್ಯಾಗ ಕುಂತು ಹೇಳಿಸ್ತಾನ. ನಾನೇನು ಹೇಳೋದಲ್ಲ. ನಾನು ಸ್ಪೀಕರ್ ಇದ್ದಂಗೆ. ಒಳಗವ ಪವರ್ ಅದಾನ. ಆ ಪವರ್ ಎಲ್ಲಿವರೆಗೆ ಇರ್ತೈತಲ್ಲ ಈ ಟವರ್ ಕೆಲಸ ಮಾಡೇ ಮಾಡ್ತಿರ್ತೈತಿ. ಪವರ್ ಹೋದಾಗ ಟವರ್ದು ಏನೂ ಇಲ್ಲ, ಕೆಲಸ ಏನೂ ಇಲ್ಲ. ಅದಕ್ಕೆ ನೋಡೋಣ ಏನು ಅವ ಏನು ನುಡಿಸ್ತಾನೆ. ಹಲವು ಅದೇನು ಹೇಳ್ತಾರಲ್ಲ, ಗುಡಿ ಮಾತಿಗೊಮ್ಮೆ ಮಾರು ನುಡಿಯತಾ ಕೊಡುವಂತೆ ಒಡೆಯ ನೀ ಹೊಕ್ಕು ಒಳ ಏನು ನುಡಿಸಿದನೆ ಅದು ನಾ ನುಡಿವೆ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಗುರುವಿನ ಕೃಪಾ ಏನು ನುಡಿಸ್ತದ? ಪರಮಾತ್ಮ ಏನು ನುಡಿಸ್ತಾನೆ ಅದನ್ನೇ ನುಡಿಬೇಕಲ್ಲ. ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ನೋಡೋಣ. ಒಂದು ಗುರುಪಾದಪ್ಪನವ್ರ ಚರಿತ್ರೆಯನ್ನು ನೋಡಿ ಮುಂದೆ ಹೋಗೋಣ. ನಿನ್ನೆ ಬಹಳ ಸುಂದರವಾದಂಥ ಅಷ್ಟೇ ಮನೋಜ್ಞವಾಗಿರುವಂಥ ಚರಿತ್ರೆಯನ್ನು ನೋಡೀವಿ. ಇಲ್ಲಿ ಅಗರ್ಕೇಡ್ ಅಂತ ಹೇಳಿ ಬರ್ತದೆ ಇಂಡಿಯೊಳಗೆ, ನಿಮಗೆಲ್ಲ ಗೊತ್ತಿದೆ. ಅಲ್ಲಿ VC ಐರ್ಸಂಗ್ ಅಂತ ಹೇಳಿ ಆಗಿ ಹೊಕ್ಕಾರೊಬ್ಬರು, ಇನ್ನೊಬ್ಬರು ಚದುರಂಗ ಅಂಥೇಳಿ ಒಬ್ರು ಆಗಿ ಹೋಗ್ತಾರೆ, ನಾಟಕಕಾರರು. ಇಡೀ ದೊಡ್ಡ ಕರ್ನಾಟಕದಲ್ಲಿ ದೊಡ್ಡ ನಾಟಕಕಾರರು ಅವರು ಚದುರಂಗರು. ಆ VC ಐರ್ಸಂಗ್ ಅವರು ಬರೀತಾರೆ. ಎಷ್ಟು ಅದ್ಭುತ ಬರೀತಾರೆ ಅಂತ ಕೇಳಿದರೆ ಒಂದು ಮಾತು ಬರೀತಾರೆ. ಯಾರು ಏನೇ ಜರಿಯಲಿ, ಯಾವ ಹೆಸರೇ ಕರಿಯಲಿ, ತಾಳಿ ನಿಲ್ಲು ಜೀವವೇ ಸಹನೆ ನಿನ್ನ ಗೆಲ್ಲಲಿ. ಅವ್ರು ಹೇಳ್ತಾರೆ, ಯಾರು ಏನೇ ಜರಿಯಲಿ, ಯಾವ ಹೆಸರ ಕರೆಯಲಿ, ತಾಳಿ ನಿಲ್ಲು ಜೀವವೇ ಸಹನೆ ನಿನ್ನ ಗೆಲ್ಲಲಿ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಬೇಕಾದಲ್ಲಿ ನಿನಗೆ ಈ ಸಮಾಜದಾಗ ಒಂದು ಅಂತಿರ್ತಾರೆ, ಒಂದು ಏನೇನೋ ಅಂತಿರ್ತಾರೆ. ಅದನ್ನು ನೀ ಏನು ಮಾಡಬೇಡ, ಹಚ್ಕೋಬೇಡ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನರೆತೊರೆಗೆ ಅಂಜಿದಡೆಯಂತಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹೆಂಗಿರಬೇಕು? ಸಮಾಧಾನಿಯಾಗಿರಬೇಕು. ಅಕ್ಕ ಹೇಳ್ತಾಳೆ. ಬರವೇ ಒಂದು ನದಿಗೆ ಅಣೆಕಟ್ಟನ್ನು ಕಟ್ಟಿರ್ತಾರೆ.
ಆ ಅಣೆಕಟ್ಟಿಗೆ ಯಾಕೆ ಕಟ್ಟಿರ್ತಾರೆ ಅಂತ ಕೇಳಿದ್ರೆ ಅದು ಹಿಂದೆ ನೀರು ನಿಲ್ಲಿ ಅಂತ ಹೇಳಿ. ನೀರಿನ ಸ್ವಭಾವ ಏನು? ಹರಿಯೋದು. ಗಾಳಿ ಸ್ವಭಾವ ಏನು? ಬೀಸೋದು. ಬೆಂಕಿ ಸ್ವಭಾವ ಸುಡೋದು. ಅವು ಕೆಲಸ ಅವು ಮಾಡ್ತಾ ಇರ್ತಾವೆ. ಡ್ಯಾಮನ್ನು ಯಾಕೆ ಕಟ್ಟಿರ್ತಾರೆ ಅಂತ ಕೇಳಿದರೆ ಈ ನೀರು ಹರಿದು ಮುಂದೆ ಹೋಗಬಾರ್ದು, ನಿಲ್ಲಿ ಅಂತ ಹೇಳಿ ಕಟ್ಟಿರ್ತಾರೆ. ಡ್ಯಾಮಿನ ಕೆಲಸ ನಿಲ್ಲಿಸೋದು. ಏನು ನಿಲ್ಲಿಸೋದು? ನೀರನ್ನು ನಿಲ್ಲಿಸುವಂಥದ್ದು. ಆ ಡ್ಯಾಮ್ ನೀರು ನಿಲ್ಲಿಸ್ಬೇಕಂತ ಕೇಳಿದ್ರೆ ಡ್ಯಾಮ್ಗೆ ನೀರಿಗೆ ಹಿಂಗಿರ್ತತಿ, ಹೌದಲ್ಲ? ಅದು ಮುಂದಕ್ಕೆ ಹೋಗ್ಬೇಕಂತಿರ್ತತಿ. ನಿಲ್ಲ ಅಂತ ಹೇಳಿ ಡ್ಯಾಮ್ ನಿಲ್ಲಿಸ್ತಿರ್ತದೆ. ಅದಕ್ಕೆ ಆ ನೀರು ಅಂತತಿ ಅಂತ ನಿನ್ನ ಹಂಗ ಬಿಡಂಗಿಲ್ಲ, ನಾನು ಗುದ್ದಿ ಸಾಯ್ತೀನಿ ಅಂತತಿ ಅಂತದ್ದು. ಬಂದು ಏನು ಬರ್ತಾವೆ ಅದಕ್ಕೆ? ತೆರೆಗಳು ಬರ್ತಾವಲ್ಲ, ವೇವ್ಸ್ ಕಮಿಂಗ್. ಆ ತೆರೆಗಳು ಬಂದೇ ಬರ್ತಿರ್ತಾವೆ. ವೇವ್ಸ್ ಕಮಿಂಗ್ ಅಗೈನ್ ಆ್ಯಂಡ್ ಹಿಟ್ ದಟ್ ಬ್ರಿಡ್ಜ್. ಆ ಬ್ರಿಡ್ಜನ್ನು ಹೊಡಿತಾ ಇರ್ತಾವೆ. ನನಗೆ ನೀರು ನನ್ನೊಂದಿಗೆ ಗುದ್ದಾಡಕತ್ತೈತಿ, ಹೊಡ್ಯಾಕತ್ತೈತಿ ಅಂತ ಹೇಳಿ ಆ ಬ್ರಿಡ್ಜಲ್ಲಿ ಓಡಿ ಹೋಗೋದಿಲ್ಲ. ಬ್ರಿಡ್ಜ್ ಓಡಿ ಹೋಯ್ತು ಅಂತ ಕೇಳಿದ್ರೆ ಮುಂದಿದ್ದವರೆಲ್ಲ ಓಡಿ ಹೋಗ್ಬೇಕಾಗತ್ತೆ, ಹೌದಲ್ಲ? ಈಗ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕಟ್ಟಾರ. ನೀರು ಹಿಂದೆ ಹೊಡಿತಿರ್ತದೆ, ಕೃಷ್ಣ ನೀರು. ಅದು ಏನಾರ ನನಗೆ ಆ ನೀರು ಹೊಡ್ಯಾಕತ್ತೈತಿ ಅಂತ ಬಿಟ್ಟು ಓಡಿ ಹೋಗಿಬಿಟ್ರೆ ಏನಾಗ್ತದೆ? ಮುಂದಿದ್ದವ್ರು ಸಾಯ್ತಾರ. ಅದಕ್ಕೆ ನೋಡ್ರಿ, ನೀರು ನಿಲ್ಲಿಸ್ತಾರೆ. ನೀರು ನಿಲ್ಲಿಸಿದ್ದಕ್ಕೆ 4 ಮಂದಿ ಬದುಕ್ತಾರೆ, ಸಮಾಜ ಬದುಕ್ತದೆ, ದನ ಬದುಕ್ತಾವು, ಕರ ಬದುಕ್ತಾವು. ಅದ ನೀರನ್ನು ಟರ್ಬೈನ್ ಮೇಲೆ ಹಾಕ್ತಾರೆ. ಆ ಟರ್ಬೈನ್ ಮೇಲೆ ನೀರು ಬಿದ್ದ ಬಳಿಕ ಅಲ್ಲಿ ಏನು ಉತ್ಪಾದನೆ ಆಗ್ತದೆ ಅಂತ ಕೇಳಿದ್ರೆ ವಿದ್ಯುತ್ ಜನರೇಟ್ ಆಗ್ತದೆ, ನಮ್ಮ ಮುಂದೆ ಮೈಕ್ ಆಗ್ತದೆ, ನಿಮಗೆಲ್ಲ ಬೆಳಕಾಗ್ತದೆ ಒಂದು ನೀರು ನಿಲ್ಲಿಸಿದ್ದಕ್ಕೆ. ನೀರನ್ನು ನಿಲ್ಲಿಸಿದ್ದಕ್ಕೆ ಎಷ್ಟು ಶಕ್ತಿ ಇದೆ. ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನಮಗೂ ಹೆಂಗಿರ್ತದೆ ಅಂತ ಕೇಳಿದ್ರೆ ಸಮಾಜ ಅನ್ನೋ ಸರೋವರ ಇರ್ತದೆ. ನಾವಲ್ಲಿ ಹೆಂಗೆ ಬದುಕಬೇಕು ಅಂತ ಕೇಳಿದ್ರೆ ಡ್ಯಾಮ್ ಆಗಿ ಬದುಕಬೇಕು, ಹೌದಲ್ಲ? ಡ್ಯಾಮ್ ಆಗಿ ಬದುಕಿದ್ರೆ ಮುಂದೆ ನಮ್ಮ ಹೆಸರು ಅದಕ್ಕೆ ಇಡ್ತಾರೆ, ಮನ್ಯಾಗ ಹುಟ್ಟಿದ ಮಕ್ಕಳಿಗೆ ಇಡ್ತಾರೆ. ಡಮ್ ಅಂದಿವಿ ಅಂದ್ರೆ ಚಲೋ ಆಯ್ತು ಅಂತೇಳಿ ಹೋಳಿಗೆ ಮಾಡ್ಕೊಂಡು ತಿಂದು ಲೋಬಾನ ಹಾಕಿ ಇಟ್ಟು ಬಂದುಬಿಡ್ತಾರೆ, ಹೌದಲ್ಲ? ಡಮ್ ಅನ್ಬಾರ್ದು. ಏನು ಅನ್ಬೇಕು? ಡ್ಯಾಮ್ ಅನ್ಬೇಕು. ಡ್ಯಾಮ್ ಆಗೋದು ಜೀವನ, ಡಮ್ ಅನ್ನೋದಲ್ಲ. ಬೇಕಾದ ಬರಲಿ, ಲೈಫ್ ಈಸ್ ಥಾರ್ನ್ ಬೆಡ್, ಹೌದಲ್ಲ? ಕ್ರಿಟಿಕಲ್ಸ್ ಆರ್ ದ ಗೇಟ್ವೇಸ್ ಆಫ್ ಲೈಫ್. ಜೀವನ ಅನ್ನುವಂಥದ್ದು ಮುಳ್ಳಿನ ಹಾಸಿಗೆ, ಥಾರ್ನ್ ಬೆಡ್. ಲೈಫ್ ಈಸ್ ಥಾರ್ನ್ ಬೆಡ್, ಕ್ರಿಟಿಕಲ್ಸ್ ಆರ್ ದ ಗೇಟ್ವೇಸ್ ಆಫ್ ಲೈಫ್. ನಾವು ಹೆಂಗೆ ದಾಟಬೇಕು ಅಂತ ಕೇಳಿದರೆ ನಮ್ಮ ಹೆಜ್ಜೆಗೂ ಕೂಡ ಏನಿರಬೇಕು ಅಂತ ಕೇಳಿದರೆ ಆ ಬಾಗಿಲುಗಳನ್ನು ಮನೆಯೊಳಗೆ ಹೆಂಗೆ ದಾಡ್ತಿರ್ತೀವಲ್ಲ ಹಂಗೆ ಈ ಜೀವನ ಅನ್ನುವಂಥ ಬಾಗಿಲ ಹೆಂಗಿರ್ತದೆ ಅಂತ ಕೇಳಿದರೆ ಕಷ್ಟದ್ದಿರ್ತದೆ. ಕಷ್ಟವನ್ನು ಸಹಿಸ್ಕೊಂಡು ಯಾರು ಹೊಕ್ಕಾರಲ್ಲ ಮುಂದವ್ರು ಏನಾಕಾರ ಅಂತ ಕೇಳಿದ್ರೆ ಗ್ಲಿಟರಿಂಗ್ ಸ್ಟಾರ್ ಆನ್ ದ ವರ್ಲ್ಡ್ಸ್, ಆನ್ ದ ಅರ್ತ್. ಈ ಭೂಮಿ ಮೇಲೆ ಏನು ಹಾಕ್ಕಾರ ಅಂತ ಕೇಳಿದ್ರೆ ಹೊಳೆಯುವ ನಕ್ಷತ್ರ ಹಾಕ್ಕಾರ. ಇವತ್ತು ಗುರುಪಾದಪ್ಪನ ಚರಿತ್ರೆ ಯಾಕೆ ಬರ್ದಾರ ಅಂತ ಕೇಳಿದ್ರೆ, ಇಷ್ಟು ದೊಡ್ಡ ಪುಸ್ತಕ ಯಾಕೆ ಬಂದೈತಿ ಅಂತ ಕೇಳಿದರೆ, ಗುರುಪಾದಪ್ಪ ಡಮ್ ಅಂದಿದ್ರೆ ಏನ್ರಿ, ಡಮ್ ಅಂದಿದ್ರೆ ಬರೀತಿದ್ರು, ಇವರು ಜಮ್ ಅಂತಾರೆ. ಅದಕ್ಕೆ ಗುರುಪಾದಪ್ಪ ಡಮ್ ಅನ್ನಲಿಲ್ಲ, ಡ್ಯಾಮ್ ಅದ. ತನ್ನ ಮನಸ್ಸನ್ನು ಕಟ್ಟಿದ, ಎಷ್ಟು ತೆರೆಗಳು ಬಂದು ಬಡಿದ್ರು ಏನು ಮಾಡಿದ ಅಂತ ಕೇಳಿದರೆ ಅವನು ಯಾವನ್ನೂ ಹಚ್ಕೊಳ್ಳಿಲ್ಲ. ಅದಕ್ಕಾಗಿ ಅವನ ಚರಿತ್ರೆ ನಿನ್ನೆ ಅವನ ಚರಿತ್ರೆಯೊಳಗೆ ನೋಡಿದ್ದೇವೆ. ಒಂದು ಕಡೆ ನ್ಯಾಯ ಬಿದ್ದದ, ಅವ್ರ ಮೇಲೆ ಕೇಸ್ ಹಾಕ್ಯಾರ. ಏನಂತ ಹೇಳಿ, ಮಠದ ಆಸ್ತಿ ಎತ್ತಿ ಹಾಕಾಕತ್ತಾನ ಅಂತ ಹೇಳಿ. ಈಗ ಹಾಕಿ ಬಿಡ್ತೀನಿ, ಹಿಂದೆಗಡೆ ಹಾಕಿ